ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವತ್ತು ನಾನು ಪಾಲಕ್ ಎಗ್ ಮಸಾಲ ಮಾಡ್ತಾ ಇದ್ದೀನಿ. ಓಕೆ, ನಾನು ನಿಮಗೂ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಪ್ಯಾನ್ಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕಿದ್ದೀನಿ. ಅದಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ನಾಟಿ ಟೊಮೊಟೊ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತೀನಿ. ಹಾಕಾದ್ಮೇಲೆ ಅದು ನೀಟಾಗಿ ಟೊಮೊಟೊ ಎಲ್ಲ ನೀಟಾಗಿ ಬೇಯೋವರೆಗೂ ನಾವು ಬಿಡೋಣ. ಅಷ್ಟರಲ್ಲಿ ನಾವು ಮಸಾಲಾನ ರುಬ್ಕೊಂಡ್ಬಿಡೋಣ. ಮೊದಲೇ ನಾನು ಪಾಲಕ್ನ ನೀಟಾಗಿ ತೊಳೆದು ಬೇಯಿಸಿಟ್ಕೊಂಡಿದ್ದೆ. ಈಗ ಒಂದು ಜಾರ್ಗೆ ಪಾಲಕು, ಒಂದು ಇದಕ್ಕೂ ಶುಂಠಿ, ಹಾಗೆ 3 ಇಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ. ಅದು ಹೇಗೆ ತಿರಿಯಾಗಿ ರುಬ್ಕೊಬಾರ್ದು, ಕ್ರೀಮಿಯಾಗಿ ರುಬ್ಕೊಳ್ಳೋಣ. ಅದು ರುಬ್ಬೋ ಅಷ್ಟರಲ್ಲಿ ಇಲ್ಲಿ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ. ಹಾಗೆ ಅದಕ್ಕೆ ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಳ್ಳಾಡಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನಮಗೆ ತೆಳ್ಳಗೆ ಬೇಕಾದ್ರೂ ತೆಳ್ಳಗಾದ್ರೂ ಮಾಡ್ಕೊಬೋದು, ಗಟ್ಟಿ ಬೇಕು ಅಂದರೆ ಗಟ್ಟಿಗಾದರೂ ಮಾಡ್ಕೊಬೋದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನು, ಹಾಗೆ 1 ಸ್ಪೂನ್ ಖಾರದ ಪುಡಿ, ಹಾಗೆ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ್ಮೇಲೆ ನಾನು ಮೊಟ್ಟೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿಟ್ಕೊಂಡು ಸಿಪ್ಪೆ ಎಲ್ಲ ಸುಲಿದು ಮಡಿಕೊಂಡಿದ್ದೆ. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ರೀತಿ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೆಂದಾದ್ಮೇಲೆ ಈಗ ನಾವು ಹಾಕ್ಕೊಳ್ಳೋಣ. ಕುದ್ದಂಥ ಹಸಿ ವಾಸನೆ ಎಲ್ಲ ಹೋಗಿದೆಯಲ್ಲ, ಇವಾಗ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಬೇಯಿಸಾದ್ಮೇಲೆ ನಾವು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋಣ. ಫ್ರೆಶ್ ಕ್ರೀಮು ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ ಪರವಾಗಿಲ್ಲ, ಹಾಕ್ಕೊಳ್ಳೋಣ. ಇವಾಗ ನಮ್ಮ ಬಿಸಿ ಬಿಸಿ ಪಾಲಕ್ ಎಗ್ ಮಸಾಲ ರೆಡಿ. ನಿಮಗೂ ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.